ಲಾಲಿ 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 ಲಾಲಿ. ಐಶುನು ಮನೇಲಿಲ್ಲ. ಈ ಕಾಂತಮ್ಮ ಲಾಲಿ ಯಾರಿಗೆ ಹಾಡ್ತಿದ್ದಾರೆ? ನೀವು ಮಾತಾಡ್ತೀರಿ ಅಮ್ಮವ್ರೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಧರಣಿಗೆ ಗಿರಿ ಭಾರವೇ, ಗಿರಿಗೆ ಮರವು ಭಾರವೇ, ಬಳ್ಳಿಗೆ ತಾಯಿ ಭಾರವೇ, ಹೆತ್ತ ಮಗುವಿಗೆ ಅಮ್ಮ. ಅನಂತ ಶೇನ, ಇದೇನಿದು? ನನ್ನ ಕಣ್ಣನ್ನು ನಾನೇ ನಂಬಕ್ಕಾಗ್ತಿಲ್ಲ. ನಿನ್ನೆ ಇವತ್ತು ಈ ಮಗುನ ಬೈಕೊಂಡು ಹೊಡಿತಾ ಇದ್ವಿ, ಈಗ ಇದ್ದಕ್ಕಿದ್ದಕ್ಕೆ ಲಾಲಿ ಹಾಡ್ತಿದ್ರಾ? ಅನಂತ ಶೇನ, ಪದ್ಮನಾಭ ನನ್ನದು ತಾಯಿ ಹೃದಯ. ತಾಯಿಯಾದವಳು ಮಗುವಿಗೆ 4 ಬಾರಿಸ್ತಾಳೆ, ಮತ್ತೆ ಮುದ್ದು ಮಾಡಿ ಲಾಲಿ ಹಾಡಿ ಮಲಗಿಸ್ತಾಳೆ. ಓಹೋ, ನಿಮ್ಗೆ ಅಷ್ಟೊಂದು ಮಮತೆ ಪ್ರೀತಿ ವಿಶ್ವಾಸ ಇದೆಯೋ? ಕೇಳ್ತಿರಲ್ಲ ಅನಂತ ಶಯನ, ಮಕ್ಕಳು ಅಂದರೆ ದೇವರ ಸಮಾನ. ನಾನು ಚಿಕ್ಕವಳಾಗಿದ್ದಾಗ ಯಾರೋ ನನಗೆ ಹೇಳಿದರು, ಆದರೆ ದೊಡ್ಡವಳಾಗ್ಬಿಟ್ನಲ್ಲ, ಅದು ಮರ್ತೋಗ್ಬಿಡ್ತು. ಆ ಮಾತು ನೆನಪಾಗ್ತಿದ್ದಾಗೆ ನನ್ನ ಕರಳು ಕಿವುಚ್ತು. ನಾನು ಓಡೋಡಿ ಮಗು ಹತ್ರ ಬಂದೆ. ಯಾಕಂದರೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಮನದಲ್ಲಿ ಯಾರಿಗೂ ಕಪಟವಿಲ್ಲ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮಕ್ಕಳೆಲ್ಲ ಮನುಜರಂತೆ. ಆದ್ರೆ ನಿಮ್ಮ ಮನಸ್ಸಲ್ಲಿ ಕಪಟ ಇದೆಯಲ್ಲ. ಏನಂದ್ರಿ? ಬಾಬಾ, ಅದು ಲಾಲಿ ಹಾಡು ನೀವು ತುಂಬಾ ಚೆನ್ನಾಗಿ ಆಡ್ತಿದ್ದೀರಿ ಅಂದೆ. ಹೌದಾ? ನಿಮಗೂ ಇಷ್ಟ ಆಗೋಯ್ತಾ ಅನಂತ ಶಯನ? ಪದ್ಮನಾಭ, ನಿಮಗೂ ನಿದ್ದೆ ಬರದೇ ಇದ್ರೆ ನನಗೆ ಕರೀರಿ, ಲಾಲಿ ಹಾಡಿ ನಿಮ್ಮನ್ನು ಮಲಗಿಸ್ತೀನಿ. ಬೇಡಿ, ನನಗೆ ಲಾಲಿ ಹಾಡೋಕ್ಕೆ ನನ್ನ ವಿಶಾಲಿದೆಲೆ. ನೀವು ಮಗುಗೆ ಲಾಲಿ ಹಾಡಿ. ಆಯ್ತಾಯ್ತು, ಮಗು ಮಲಗಿದೆ, ಗಲಾಟೆ ಮಾಡಿಬಿಡಿ, ಮಗು ಗಾಬರಿ ಆಗುತ್ತೆ. ಅಮ್ಮ 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 ನಿನ್ನಮ್ಮ. ಆನಂದ ಶಯನ, ಮಗುವನ್ನು ಹಾಗೆ ದೃಷ್ಟಿಸಿ ನೋಡಬೇಡಿ, ಮಗುಗೆ ದೃಷ್ಟಿಯಾಗುವ ಸಾಧ್ಯತೆಗಳು ಉಂಟು. ನೀವೀಗ ಹೋಗ್ತಿರೋ, ನಿಮಗೂ ಲಾಲಿ ಹಾಡ್ಲೋ? ಬೇಡಿ, ನಾನು ಹೋಗ್ತೀನಿ. ಬಾಗ್ಲ ಹಾಕ್ಕೊಂಡು ಹೋಗೋದು ಗೊತ್ತಿಲ್ಲ. ಲಾಲಿ 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 ಲಾಲಿ. ಸುಬ್ಬು, ನೀನು ಹೇಳ್ತಿರೋದೆಲ್ಲ ಸರಿ, ಆದರೆ ಈ ಮಗುಗೆ ಸಂಬಂಧಪಟ್ಟವರು ಯಾರು ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಆ ಮಗು ಮನೆಯವರು ಎಲ್ಲಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಈಗಾಗಲೇ ಇಷ್ಟು ತೊಂದರೆಗಳಾಗಿವೆ. ಇದೆಲ್ಲದ್ರ ಮಧ್ಯೆ ಆ ಮಗುವಿನ ಮನೆಯವ್ರನ್ನ ಹೇಗೆ ಕಂಡುಹಿಡಿಯೋದಕ್ಕಾಗತ್ತೆ? ಕಂಡುಹಿಡಿತೀನಿ ಅಮ್ಮವ್ರೆ, ಅದೆಷ್ಟೇ ಕಷ್ಟ ಆದರೂ ಕಂಡುಹಿಡಿತೀನಿ. ಅಂದಾಗೆ ರೌಡಿಗಳು ಆ ಮಗುಗೋಸ್ಕರ ಬಂದಿದ್ರಲ್ಲ, ಅವ್ರ ಬಾಯಲ್ಲಿ ಯಾವುದೋ ಎಸ್ಟೇಟ್ ಹೆಸರು ಬರ್ತಾಯಿತ್ತು. ಎಸ್ಟೇಟಾ? ಹ್ಞೂ ಯಜಮಾನ್ರೆ, ಇದು ಮನೇಲಿ ಯಾರೇ ಅಡ್ಡ ಬಂದ್ರು ಅವ್ರ ಕತೆನ ಮುಗಿಸಿ ಆ ಮಗುನ ವನದುರ್ಗ ಎಸ್ಟೇಟ್ಗೆ ತಗೊಂಡೋಗೋಣ. ವನದುರ್ಗ ಎಸ್ಟೇಟ್ ಅಂತ ಹೇಳ್ತಾ ಇದ್ರು. ವನದುರ್ಗ ಎಸ್ಟೇಟಾ? ಈ ಹೆಸರು ಎಲ್ಲೋ ಕೇಳ್ತಾಗಿದೆ. ರತ್ನಗಿರಿ ವನದುರ್ಗ ಎಸ್ಟೇಟ್ ಬಳಿ ಆನೆಗಳು ತೋಟಕ್ಕೆ ನುಗ್ಗಿ ಅಪಾರ ಬೆಳೆ ನಾಶ. ಹಾಂ, ಇವತ್ತು ಬೆಳಗ್ಗೆ ಪದ್ದು ಪೇಪರ್ ಓದ್ತಾ ಇರಬೇಕಾದ್ರೆ ರತ್ನಗಿರಿ ವನದುರ್ಗ ಎಸ್ಟೇಟ್ ಅಂತ ಹೇಳ್ತಾ ಇದ್ದಲ್ವಾ? ಹೌದು, ಆ ಎಸ್ಟೇಟ್ ಹೆಸರು ಹೇಳ್ತಿದ್ದ ಹಾಗೆ ಆ ಮಗು ಊರು ಅಂತ ಹೇಳ್ತಾ ಇತ್ತು. ಓ, ಹಾಗಂದ್ರೆ ಮಗುಗೆ ಸಂಬಂಧಪಟ್ಟಿರೋರು ಆ ಎಸ್ಟೇಟಲ್ಲಿ ಇದ್ದಾರೆ ಅಂತಾಯಿತು. ನಾನು ನಾಳೆನೇ ಅಲ್ಲಿಗೆ ಹೋಗ್ತೀನಿ. ಸುಬ್ರಹ್ಮಣ್ಯ, ನೀನು ಅಲ್ಲಿಗೆ ಹೋಗ್ಲೇಬೇಕೇನೋ? ಆ ರೌಡಿಗಳು ಇಲ್ಲಿಗೆ ಹುಡ್ಕೊಂಡು ಬಂದಿದ್ರು ನಿನ್ನನ್ನು. ಇನ್ನು ನೀನು ಅಲ್ಲಿಗೆ ಹೋಗಿದೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರೇನೋ?
ಧೈರ್ಯ ಇದೆ ಅಂತ ದೆವ್ವದ ಮನೆಗೆ ಹೋಗ್ಬಾರ್ದು, ಗುಂಡಿಗೆ ಇದೆ ಅಂತ ಸಿಂಹದ ಗುಹೆಗೂ ಹೋಗ್ಬಾರ್ದು, ತಿಳ್ಕೊ. ಮತ್ತೆ ನಮಗೆ ಆ ಮನೇಲಿ ಇರೋರು ಯಾರು ಅಂತಾನೆ ಗೊತ್ತಿಲ್ಲ. ಅದು ದೆವ್ವದ ಮನೆನೋ ಸಿಂಹದ ಗುಹೆನೋ ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕು ಅಂದರೆ ನಾಳೆ ನಾನು ಅಲ್ಲಿಗೆ ಹೋಗಲೇಬೇಕು. ಸುಬ್ಬು, ನೀನು ಒಬ್ಬನೇ ಹೋಗೋದು ಬೇಡ, ನಾನು ಬರ್ತೀನಿ. ಬೇಡ ಯಜಮಾನ್ರೆ, ದಯವಿಟ್ಟು ಬೇಡ. ನಾನು ಒಬ್ಬನೇ ಹೋಗಿ ವಿಚಾರಿಸ್ತೀನಿ. ಸುಮ್ಮನೆ ಈ ವಿಷಯಕ್ಕೆ ನೀವು ಇನ್ವಾಲ್ವ್ ಆದರೆ ವಿಷಯ ದೊಡ್ಡದಾಗ್ಬಿಡುತ್ತೆ. ಮಗುಗೆ ಅಪಾಯ ಇದೆ ಅಂತ ಗೊತ್ತಾದ ಮೇಲೂ ಚಾನ್ಸ್ ತೊಗೊಳ್ಳೋದು ಸರಿ ಹೋಗಲ್ಲ ಯಜಮಾನ್ರೆ, ಬೇಡ. ಹೌದು, ಆ ಮಗುಗೆ ಯಾರಿಂದ ತೊಂದರೆ ಇದೆ, ಆ ಮಗು ಹೇಗೆ ತಪ್ಪಿಸ್ಕೊಂಡಿದೆ ಅಂತ ನಾವು ತಿಳ್ಕೋಬೇಕು. ಆ ಮನೇಲಿರೋರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಈ ರೌಡಿಗಳನ್ನ ಕಳಿಸಿದ್ಯಾರು, ಹಾಗೆ ಆ ಮಗು ಪರವಾಗಿರೋರು ಯಾರು ಅಂತೆಲ್ಲ ನಾವು ತಿಳ್ಕೋಬೇಕು. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾಳೆ ನಾನು ಅಲ್ಲಿಗೆ ಹೋಗಲೇಬೇಕು. ನಾನು ಹೊರಡ್ತಾ ಇದ್ದೀನಿ.